ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ದೇವಿಯನಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಲಾಕ್ ಆಗ್ತಾಳೆ. ರಾಜೇಂದ್ರ ಕಲಿಸ್ದ ಅಂತ ಹೇಳ್ತಾಳೆ. ಫಸ್ಟೇ ಹೇಳೋದಲ್ವಾ ಏನು ಡೀಲ್ ಆಗಬೇಕಾಗಿತ್ತು ಅಂತ ದೇವಿಯನಿ ಹತ್ರ ಕೇಳ್ತಿರ್ತಾಳೆ. ಭೂಮಿ ಬಗ್ಗೆ ಅಜಿತ್ ಸತ್ಯ ಡಿಸ್ಕಸ್ ಮಾಡ್ತಿರ್ತಾರೆ. ಭೂಮಿಗೆ ಬೆಳಗಾಂ, ಉಡುಪಿ ಈ ಥರ ದೂರದ ಪ್ಲೇಸ್ಗೆ ಪೋಸ್ಟಿಂಗ್ ಆದರೆ ಏನು ಕತೆ ಅಂತ ಸತ್ಯ ಕೇಳ್ತೇನೆ. ಭಾಗ್ಯಮ್ಮಗೆ ಬೇಲ್ ಕೊಡಿಸಿದ್ರೆ ಭಾಗ್ಯಮ್ಮನ ಕರ್ಕೊಂಡು ಪರ್ಮನೆಂಟ್ ಆಗಿ ಹೋಗ್ತಾಳೆ. ಇನ್ ಕೇಸ್ ಭಾಗ್ಯಮ್ಮ ರಿಲೀಸ್ ಆಗಿಲ್ಲ ಅಂದರೆ ಹಿಯರಿಂಗ್ ಅಂತ ಭೂಮಿ ಬರ್ತಾ ಇರ್ತಾಳೆ ಅಂತ ಸತ್ಯ ಅಜಿತ್ಗೆ ಹೇಳ್ತಾರೆ. ಭಾಗ್ಯಮ್ಮದು ಮಿಸ್ಟೇಕ್ ಇಲ್ಲ ಅಂದರೆ ರಿಲೀಸ್ ಮಾಡಿಸ್ತೀನಿ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಹೇಳಿದ್ದೆ. ರಿಲೀಸ್ ಮಾಡಿಸಿಲ್ಲ ಅಂದರೆ ಮೋಸ ಆಗುತ್ತೆ. ಈ ಮಾತನ್ನ ಬೇರೆ ಯಾರಾದರೂ ಹೇಳಿದರೆ ರಿಯಾಕ್ಷನ್ ಬೇರೆ ಥರನೇ ಇರೋದು ಅಂತ ಅಜಿತ್ ಸತ್ಯಗೆ ಹೇಳ್ತಾನೆ. ಸತ್ಯ ಅಜಿತ್ ಹತ್ರ ಹೇಳಿದ ವಿಷಯನ ಲಕ್ಷ್ಮಿ ಕೇಳಿಸ್ಕೊತಾಳೆ. ಅಜಿತ್ನ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಈ ಸತ್ಯ ಮಾತು ಕೇಳಿಸ್ಕೊಂಡು ಭಾಗ್ಯಮ್ಮಗೆ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರೋ ಥರ ಮಾಡ್ತಿದ್ದಾರೆ. ಈ ವಿಷಯನ ಭೂಮಿಗೆ ಹೇಳಬೇಕು ಅಂತ ಲಕ್ಷ್ಮಿ ಅನ್ಕೊಂತಾಳೆ. ಫೋನ್ ಮಾಡೋ ಚಾನ್ಸ್ ಸಿಕ್ಕಿದಾಗ ಅಜಿತ್ ಮನೆಯವ್ರಿಗೆ ಯಾಕೆ ಫೋನ್ ಮಾಡಿದೆ, ಮನೆ ಬಿಟ್ಟು ಬಂದಾಗಿದೆ, ಲಕ್ಷ್ಮಿಗೆ ಫೋನ್ ಮಾಡಬೇಕಾಗಿತ್ತು, ಇದು ರಿಪೀಟ್ ಆಗಬಾರ್ದು ಅಂತ ಭೂಮಿ ಅನ್ಕೊಂತಿರ್ತಾಳೆ. ಅಂಜನಾ ಬರ್ಡೇಗೆ ಅಜಿತ್ ಮನೇಲಿ ಸೆಲೆಬ್ರೇಷನ್ ನಡೀತಿರುತ್ತೆ. ಇಷ್ಟು ದಿನ ಶಾರದಾ ಅಜಿತ್ ಬಗ್ಗೆ ಹೆದರ್ಕೊಂಡಿದ್ದೆ, ಇವಾಗ ಹೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಾ ಅಂತ ಅಂಜನಾ ದೇವಿಯನಿನ ಕೇಳ್ತಾಳೆ. ಫೈನಲಿ ನಚಿಕೇತ್ನ ಮದುವೆ ಆಗಿದೆಯಾ, ಇದಕ್ಕೋಸ್ಕರ ಇಷ್ಟು ವರ್ಷ ವೆಯ್ಟ್ ಮಾಡಿರೋದು ಅಂತ ದೇವಿಯನಿ ಹೇಳ್ತಿರ್ತಾಳೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.